ಇವತ್ತ ನಮ್ಮ ಕಲಬುರಗಿನ್ಯಾಗ ಇರುವ ಶರಣಬಸವೇಶ್ವರ ಕೆರೆ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಶ್ರೀ ಶರಣಬಸವೇಶ್ವರ ಕೆರೆ ನಿರ್ವಹಣಾ ಪ್ರಾಧಿಕಾರ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ಫಲಪುಷ್ಪ ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆದದ. ಈ ಮೇಳದಾಗ ರೈತರು ಬೆಳೆದ ಎಲ್ಲ ಬೆಳೆಗಳು ನೋಡಾಕ ಸಿಗ್ತಾವ. ಹಂಗೆ ಮತ್ತ ಕ್ಯಾಲಿಫೋರ್ನಿಯಾ ಮೂಲದ ಕ್ವೀನ್ ಬೆರಿ ದ್ರಾಕ್ಷಿ ಬೆಳೆದು ನಮ್ಮ ರೈತ ಲಚಪ್ಪ ಜಮದಾರ್ ಗಮನ ಸೆಳೆದಾರ. ಅವರು ಸಹ ನಿಮಗೆಲ್ಲಿ ನೋಡಾಕ್ ಸಿಗ್ತಾರ. ಮತ್ತು ಈ ಮೇಳದಾಗ ಕಲ್ಲಂಗಡಿ ಹಣ್ಣಿನ್ಯಾಗ ಶರಣಬಸಪ್ಪ, ಅಂಬೇಡ್ಕರ್, ಬಸವೇಶ್ವರ ಹಂಗೆ ಮತ್ತ ನಮ್ಮ ಕನ್ನಡ ಕವಿಗಳ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರ ಸಹ ಇದಾವ. ಹಾಗೆ ತರಕಾರಿನಲ್ಲಿ ರಂಗೋಲಿ ಸಹ ಬಿಡಿಸ್ಯಾರ, ಅದು ಸಹ ನೀವು ನೋಡಬಹುದು. ಈ ಮೇಳ ಫೆಬ್ರವರಿ 22 ಮತ್ತು 23 ಅಂದ್ರ ಇವತ್ತ ನಾಳೆ 2 ದಿನ ನಡೀತದ. ನೀವು ಸಹ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಮನೆ ಮಂದಿ ಜೊತೆಗೆ ಇವತ್ತೇ ಹೋಗಿ ಫಲಪುಷ್ಪ ಪ್ರದರ್ಶನ ಮತ್ತು ಮಾರಾಟ ಮೇಳ ನೋಡಿಕೊಂಡು ಕೃಷಿ ಬಗ್ಗೆ ಮಾಹಿತಿ ತಗೊಂಡ್ ಬರ್ರಿಯಲ್ಲ. ಸೆಂಟ್ರಲ್ ಥೀಮ್ ಅಥವಾ ಮುಖ್ಯ ಥೀಮ್ ಇದ್ದದ್ದು ನಾವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ್ದು. ಸೊ ಹಾಗಾಗಿ ತಾವು ಅಲ್ಲಿ ಗಮನಿಸಿರ್ಬೋದು, ಹೂವಿನಿಂದಲೇ ನಾವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾವನ್ನ ಸಂಪೂರ್ಣವಾಗಿ ಅಲಂಕೃತಗೊಳಿಸಿ ಅದೇ ಒಂದು ಮುಖ್ಯ ಆಕರ್ಷಣೆ ಕೇಂದ್ರ ಬಿಂದುವಾಗಿ ನಾವು ಮಾಡಿದ್ದೇವೆ. ಅಲ್ಲದೆ ತರಕಾರಿಯಲ್ಲಿ ವಿವಿಧ ಪ್ರಸಿದ್ಧ ವ್ಯಕ್ತಿಗಳ ಒಂದು ಕಲಾಕೃತಿ, ಅಲ್ಲದೆ ನಮ್ಮ ಕಲಬುರಗಿ ಜಿಲ್ಲೆಯ ವಿಶೇಷವಾದ ಸ್ಥಳಗಳಾದ ನಮ್ಮ ಶರಣಬಸಪ್ಪ ಟೆಂಪಲ್ ಆಗಿರ್ಬೋದು, ಅಲ್ಲದೆ ದರ್ಗಾ ಆಗಿರ್ಬೋದು, ಮತ್ತು ಬುದ್ಧ ವಿಹಾರ ಒಂದು ಕಲಾಕೃತಿಗಳನ್ನ ತರಕಾರಿಯಲ್ಲಿ ಕೆತ್ತನೆ ಮಾಡಿ, ಸೊ ಒಂದು ಟೂರಿಸಂಗಳು ಕೂಡ ಒಂದು ಉತ್ತೇಜನ ನಮ್ಮ ಈ ಕಲಾಕೃತಿಗಳ ಮೂಲಕ ಅದನ್ನು ಕೂಡ ಮಾಡಲಾಗಿದೆ. ಈ ಒಂದು ಆವರಣದಲ್ಲಿ ತಾವು ನೋಡ್ತಾ ಇರ್ಬೋದು, ಒಂದು ತರಕಾರಿಯಲ್ಲಿ ರಂಗೋಲಿ ನಿರ್ಮಾಣವನ್ನು ತಾವು ನೋಡಿರ್ಬೋದು. ಇದು ಬಹಳ ವಿಶೇಷವಾದದ್ದು. ಮುಖ್ಯವಾಗಿ ಇದು ನಮ್ಮ ಎಲ್ಲ ಮಹಿಳಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು, ಎಲ್ಲ ವರ್ಗದ ಏನು ಸಿಬ್ಬಂದಿ ಇದ್ದಾರೆ ಅವರೆಲ್ಲ ಮಹಿಳೆಯರೇ ಸೇರಿ ಅದನ್ನ ಒಂದು ತರಕಾರಿ ರಂಗೋಲಿಯನ್ನು ನಿರ್ಮಾಣ ಮಾಡಿದ್ದು. ಅಲ್ಲದೆ ಇಲ್ಲೇನು ಪ್ರದರ್ಶಿಕೆಗಳು ರೈತರ ಒಂದೇನು ತಾವು ಉತ್ಪನ್ನಗಳ ಒಂದು ಸ್ಯಾಂಪಲ್ ತಾವು ನೋಡ್ತಾ ಇದ್ದೀರಿ, ಇವು ನಮ್ಮ ವಿವಿಧ ಯೋಜನೆಗಳಲ್ಲಿ ಸಹಾಯಧನ ಪಡೆದಂತ ರೈತರ ಉತ್ಪನ್ನಗಳು. ಸೊ ಏನಾಗಿದೆ, ಸಾಕಷ್ಟು ಯೋಜನೆಗಳು ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ನಾವು ಅನುಷ್ಠಾನ ಮಾಡ್ತಾ ಇರ್ತೀವಿ. ಅವುತರ ಒಂದು ಸಹಾಯಧನವನ್ನು ಪಡ್ಕೊಂಡು ಉತ್ಪನ್ನ ಆದಂತ ಈ ಏನು ತಾವಿಲ್ಲಿ ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಹೂವಾಗಿರ್ಬೋದು ನೋಡ್ತಾ ಇದ್ದೀರಿ.